ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಿಷದಲ್ಲಿ ನಾವು ಗರಿಗರಿಯಾದ ಜಿಲೇಬಿ ಮಾಡುವಂತಹ ಸರಿಯಾದ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಇನ್ಸ್ಟೆಂಟ್ ಜಿಲೇಬಿ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಜಿಲೇಬಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 1 ಕಪ್ ಆಗುವಷ್ಟು, ನಾವು 1.5 ಕಪ್ ಆಗುವಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ನೀವು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಜಿಲೇಬಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಖಂಡಿತ ಇದರಲ್ಲೇ ಆದಷ್ಟು ಟ್ರೈ ಮಾಡಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, 1.5 ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು, ಮೈದಾ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ ನಾನು ಒಂದು ಗಟ್ಟಿ ಮೊಸರನ್ನು ತೊಗೊಳ್ತಾ ಇರೋದು. ಸೊ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, 3/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ನೀವು 1.5 ಕಪ್ಪು ಮೈದಾ ಹಿಟ್ಟನ್ನು ಹಾಕಿದ್ರೆ 3/4 ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೋಬೇಕಾಗುತ್ತೆ. ಓಕೆ, ಸರಿಯಾದ ಒಂದು ಅಳತೆಯಲ್ಲಿ ನಾವು ಜಿಲೇಬಿನ ಮಾಡಿದ್ರೆ ಖಂಡಿತ ಯಾರು ಬೇಕಿದ್ರೂ ಜಿಲೇಬಿ ಮಾಡ್ಬೋದು, ತುಂಬಾ ಕ್ರಿಸ್ಪಿಯಾಗಿ ಮಾಡ್ಬೋದು. ಈಗ ಒಂದು ಪಿಂಚಷ್ಟು ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಫುಡ್ ಕಲರ್ ಬೇಕು ಅಂದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ಟೋಟಲ್ ಆಗಿ ಸ್ಕಿಪ್ ಮಾಡ್ಬೋದು. ಇದನ್ನು ಏನೂ ತೊಂದರೆ ಇಲ್ಲ. ಯಾಕೆ ಅಂತಂದರೆ ನಾವು ಕಲರ್ ಹಾಕೋದ್ರಿಂದ ಕಲರ್ ಆಗಿ ನಮಗೆ ಜಿಲೇಬಿ ಬರುತ್ತೆ. ಇಲ್ಲ ಅಂತಂದರೆ ವೈಟ್ ಜಿಲೇಬಿ ಬರುತ್ತೆ. ವೈಟ್ ಜಿಲೇಬಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಬೇಕು ಅಂದರೆ ಹಾಗೆ ಕೂಡ ನೀವು ತಯಾರಿಸ್ಕೊಳ್ಬೋದು. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮೊಸರು ಮತ್ತು ನಾನು ಫುಡ್ ಕಲರ್ ಹಾಗೆ ಇಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಹುಳಿಯಾಗಿರೋಂಥ ಮೊಸರನ್ನು ತಗೊಳ್ಳಿ. ಹುಳಿ ಮೊಸರಿದ್ರೆ ಖಂಡಿತ ಜಿಲೇಬಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ನೀವು ಫ್ರಿಡ್ಜಲ್ಲಿ ಇಟ್ಟಿರ್ತೀರ, ಒಂದು ಅರ್ಧ ದಿನ ನೀವು ಆಚೆ ಇಟ್ಟರೆ ಖಂಡಿತ ಹುಳಿ ಬರುತ್ತೆ. ಆವಾಗ ನೀವು ಆರಾಮಾಗಿ ಈ ಜ್ಯೂಸಿ ಜಿಲೇಬಿನ ತಯಾರಿಸ್ಕೋಬೋದು. ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಈ ಥರ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಳ್ಳೋಣ ಚೆನ್ನಾಗಿ. ಹೀಗೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಓಕೆ, ನೋಡಿ ಕರೆಕ್ಟಾಗಿ ಆಗಿದೆ. ಇವಾಗ ಇಷ್ಟಾದರೆ ಸಾಕು. ಇವಾಗ ನಾವು ಹಿಟ್ಟು ರೆಡಿಯಾಗಿದೆ ಜಿಲೇಬಿ ಮಾಡೋದಕ್ಕೆ. ಸೊ ಜಿಲೇಬಿ ಮಾಡೋದಕ್ಕೆ ಕೆಲವರೆಲ್ಲ ನಮ್ಮ ಹತ್ರ ಜಿಲೇಬಿ ಮಾಡೋದಿಲ್ಲ, ಸೊ ಹೇಗೆ ಮಾಡ್ಕೊಳ್ಳೋದು, ಖಂಡಿತ ಆಗೋಲ್ಲ ಮನೆಯಲ್ಲಿ ಮಾಡೋದು ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ. ಸೊ ನಾವು ಮಾಮೂಲಿಯಾಗಿ ಹಾಲಂತೂ ತಂದೇ ತರ್ತೀವಿ. ಈ ಥರ ಹಾಲಿನ ಪ್ಯಾಕೆಟ್ ಇರುತ್ತಲ್ವ, ಹಾಲಿನ ಪ್ಯಾಕೆಟನ್ನು ಈ ಥರ ನಾವು ಕಟ್ ಮಾಡಿಬಿಟ್ಟು ಒಳಗಡೆ ಸ್ವಲ್ಪ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ನಂತರ ನೋಡಿ ಈ ರೀತಿ ನಾನು ಒಂದು ಲೋಟಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಹೀಗಿಟ್ಬಿಟ್ಟು ಒಂದು ಮೂಲೆಯಲ್ಲಿ ಮಾತ್ರ ನಾವು ಒಂದು ಮೂಲೆ ಮಾತ್ರ ಲೋಟದೊಳಗೆ ಹೋಗಬೇಕು. ಆ ರೀತಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ನಂತರ ಪಾಕ ಮಾಡ್ಕೊಳ್ಳೋಣ. ಫಸ್ಟು ಪಾಕಕ್ಕೆ ಒಂದು ಪ್ಯಾನಿಗೆ ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಹಾಕಿದ ನಂತರ ನಾವು ಇದಕ್ಕೆ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. 1.5 ಕಪ್ ಆಗೋಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ. ಇಲ್ಲಿ ನಾವು ಹಿಟ್ಟನ್ನು ಎಷ್ಟು ಉಪಯೋಗಿಸಿರ್ತೀವೋ ಅಷ್ಟೇ ಸಕ್ಕರೆನ ತಗೋಬೇಕು. ನಮಗೆ ಇಲ್ಲಿ ಗಟ್ಟಿ ಪಾಕ ಬೇಕಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಒಂದು 3/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ನಾವು ಬಾಯ್ಲ್ ಆಗೋದಕ್ಕೆ ಬಿಡೋಣ. ನಮಗೆ ಒಂದೆಳೆ ಪಾಕ ಬೇಕು. ಜಿಲೇಬಿ ಮಾಡಬೇಕಾದ್ರೆ ಒಂದೆಳೆ ಪಾಕ ಬೇಕಾಗುತ್ತೆ ನಮಗೆ. ನೋಡಿ, ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೋಡ್ಬೋದು, ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ. ಸೊ ಈಗ ಪಾಕ ಬರೋದು ಕಾಯಬೇಕು. ನಾವು ಒಂದೆಳೆ ಪಾಕ ಬರಬೇಕು ನಮಗೆ. ನೋಡಿ, ಈಗ ಒಂದೆಳೆ ಪಾಕ ಬರ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಗಟ್ಟಿ ಪಾಕ ಆಗಿಬಿಡುತ್ತೆ. ಯಾಕೆಂದರೆ ಇದು ಸ್ವಲ್ಪ ಬಿಸಿನೇ ಇರುತ್ತಲ್ವ, ನಾವು ಕೆಳಗಿಡಿಸಿದ ಮೇಲೂ ಕೂಡ ಸ್ವಲ್ಪ ಅಂಟು ಬರುತ್ತೆ. ಇನ್ನು ನೋಡ್ಬೋದು ನೀವು, ಈಗ ಕರೆಕ್ಟಾಗಿದೆ ಇದು. ಸೊ ಇದನ್ನು ಸ್ಟವ್ನ ನಾವು ಆಫ್ ಮಾಡ್ಕೊಳ್ಳೋಣ. ನಿಮಗೆ ಇದಕ್ಕೆ ಫುಡ್ ಕಲರ್ ಬೇಕು ಅಂದರೆ ಫಸ್ಟು ಫುಡ್ ಕಲರ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ನಾನೀಗ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು. ನೋಡಿ, ಜಾಸ್ತಿ ಕಲರ್ ಏನು ಹಾಕ್ಕೊಳ್ತಿಲ್ಲ, ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಸೆಕೆಂಡ್ ಇದನ್ನು ಕುದಿಸ್ಕೊಳ್ತೀನಿ.
ಯಾಕೆಂದರೆ ಹಸಿ ಹಸಿ ಇರಬಾರ್ದು ಅಂತ, ಸ್ಮೆಲ್ ಪಾಕ ನಮಗೆ ಫುಡ್ ಕಲರ್ ಸ್ಮೆಲ್ ಬರಬಾರ್ದು ಅಂತ ಅಷ್ಟೇ. ಸೊ ಈಗ ಹಿಟ್ಟು ರೆಡಿಯಾಗಿರೋದಕ್ಕೆ ಈಗ ನಾವು ಈನೋನ ಹಾಕ್ಕೊಳ್ತಾ ಇದ್ದೀನಿ. ಇದು 1 ಸ್ಪೂನ್ ಆಗುವಷ್ಟು ಈನೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ನೀರು ಹಾಕಿದ್ರೆ ಎಷ್ಟು ಚೆನ್ನಾಗಿ ಅದು ಬಬಲ್ಸ್ ಬರ್ತಾ ಇರುತ್ತೆ. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಹಿಟ್ಟು ಈಗ ಜಿಲೇಬಿ ಮಾಡೋದಕ್ಕೆ ರೆಡಿಯಾಗಿದೆ ಅಂತ. ಓಕೆ, ಸೊ ಈಗ ನಾವು ಆಲ್ರೆಡಿ ಈಗ ಒಂದು ಹಾಲಿನ ಪ್ಯಾಕ್ ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಒಂದು ಪ್ಯಾಕಿಗೆ ಇವಾಗ ನಾವು ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಹಿಟ್ಟನ್ನು ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ಪೂರ್ತಿ ಹಾಕಬೇಕು ಅಂತ ಏನಿಲ್ಲ, ಸ್ವಲ್ಪ ಹಾಕ್ಕೊಂಡ್ರು ಸಾಕಾಗುತ್ತೆ. ಇಷ್ಟನ್ನು ಹಾಕಿದ್ಮೇಲೆ ಇವಾಗ ನಾವು ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳೋಣ. ಏಕೆಂದರೆ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಹಿಟ್ಟು ಮೇಲೆ ಬರೋದಿಲ್ಲ, ಹಿಂಗೆ ಪ್ರೆಸ್ ಮಾಡಿದಾಗ ಮೇಲೆ ಬಂದುಬಿಡುತ್ತೆ. ಹಾಗಾಗಿ ನಾವು ಟೈಟಾಗಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ನಾವು ರಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕು. ಟೈಟಾಗಿ ಹಾಕ್ಬಿಟ್ರೆ ಆವಾಗ ಹಿಟ್ಟು ಮೇಲೆ ಬರೋದಿಲ್ಲ. ಈಗ ನಾವು ಕಟ್ ಮಾಡ್ಕೊಳ್ಳೋಣ ಈ ತುದಿನ. ಈ ರೀತಿ ತುದಿನ ಕಟ್ ಮಾಡ್ಕೊಳ್ತೀನಿ. ಸೊ ರೌಂಡ್ ಶೇಪಲ್ಲಿ ಬರಬೇಕು, ಹಾಗೆ ನಾವು ಕಟ್ ಮಾಡ್ಕೊಳ್ಬೇಕು. ಆಯಿತಾ, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಒಂದು ಸಲ ಹಾಕಿ ಮತ್ತೆ ರೌಂಡ್ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ನೋಡಿ, ಇದು ಸ್ವಲ್ಪ ಚಿಕ್ಕದಾಯಿತು. ಸೊ ಹಾಕಿ ನೋಡೋಣ ಫಸ್ಟು. ಕರೆಕ್ಟಾಗಿ ಬರಲಿಲ್ಲ ಅಂದರೆ ಮತ್ತೆ ಒಂದು ಸಲ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಕಾಯ್ದಕ್ಕೆ ಎಣ್ಣೆ ಇಟ್ಟಿದ್ದೆ. ಸೊ ಎಣ್ಣೆ ಕಾದಿದೆ. ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ಇಲ್ಲಿ ಶೇಪ್ ಮುಖ್ಯ ಅಲ್ಲ, ನಾವು ಮಾಡೋವಂಥ ವಿಧಾನ ತುಂಬಾ ಮುಖ್ಯ. ಸೊ ಇಲ್ಲಿ ಶೇಪ್ ಬರ್ತಾ ಇಲ್ಲ, ಹೇಗೇಗೋ ಬಂದಿದೆ ಅಂತ ದಯವಿಟ್ಟು ಯಾರು ಕಮೆಂಟ್ ಮಾಡಬೇಡಿ. ಯಾಕೆ ಅಂತಂದರೆ ನಾನು ಜಿಲೇಬಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ, ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಈ ರೀತಿ ನಾವು ಜಿಲೇಬಿನ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತ. ಸೊ ಖಂಡಿತ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ಅಷ್ಟೊಂದೇನು ಕೆಟ್ಟದಾಗೇನು ಬಂದಿಲ್ಲ, ನೋಡ್ಬೋದು ನೀವು. ಆಮೇಲೂ ಕೂಡ ನಾನು ಮತ್ತೆ ಇದನ್ನು ಟ್ರೈ ಮಾಡಿ ಕೂಡ ನಾನು ನೀಟಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ನೀವು ಕೂಡ 1 ಸಲ 2 ಸಲ ಮಾಡಿ ಮತ್ತೆ ಆಮೇಲೆ 3ನೇ ಸಲಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು. ನೋಡಿ, ನಾನೇ ಹಾಕಿದ್ದೀನಲ್ಲ, ಈಗ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಲ್ವಾ. ಈ ರೀತಿ ನೀವು ಹಾಕಿದ್ರೆ ಸಾಕು. ಈಗ ಎಲ್ಲದನ್ನು ಕೂಡ ನಾವು ಫಸ್ಟು ಬೇಯಿಸ್ಕೊಳ್ಳೋಣ ನೀಟಾಗಿ. 2 ಸೈಡ್ ಕೂಡ ಒಂದು 2 ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ನೀವು ರುಚಿಯಾಗಿ ನಿಮಿಷಗಳಲ್ಲೇ ಗರಿಗರಿಯಾದ ಜಿಲೇಬಿ ಮಾಡುವಂತಹ ಸರಿಯಾದ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ನಮಗೆ ಜಿಲೇಬಿ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ನೀವು ಜಿಲೇಬಿನ ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ನೋಡಿ, ಇವಾಗ ಆಗಿದೆ. ಸೊ ಇದನ್ನು ನಾನು ತಟ್ಟೆಗೆ ಫಸ್ಟು ತೆಗೆದಿಟ್ಕೊಳ್ತೀನಿ, ಮತ್ತೆ ಇನ್ನೊಂದು ಹಾಕಿ ತೋರಿಸ್ತೀನಿ. ನೋಡ್ಬೋದು ನೀವು. ಈ ರೀತಿ ನಾವು ರೌಂಡ್ ಶೇಪಲ್ಲಿ ಹಾಕಿದ್ರೆ ಆಯಿತು, ತುಂಬಾ ಚೆನ್ನಾಗಿ ಜಿಲೇಬಿ ಬರುತ್ತೆ. ಓಕೆ, ಈಗ ಪಾಕ ಸ್ವಲ್ಪ ಮೀಡಿಯಮಾಗಿ ಬಿಸಿ ಇದೆ. ಓಕೆ, ಜಾಸ್ತಿ ಬಿಸಿ ಇಲ್ಲ, ಮೀಡಿಯಮಾಗಿ ಬಿಸಿ ಇದೆ. ಇವಾಗ ಜಿಲೇಬಿನ ತೆಗೆದು ನಾವು ನೀಟಾಗಿ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ನಾನು ಎಲ್ಲದನ್ನು ಕೂಡ ಒಂದೇ ಸಲ ಈಗ ಹಾಕ್ಕೊಳ್ತಾ ಇದ್ದೀನಿ. ಪಾಕನ ಸ್ವಲ್ಪ ಬಿಸಿ ಮಾಡಿ ಜಿಲೇಬಿನೆಲ್ಲ ತೆಗೆದ ತಕ್ಷಣವೇ ಇಲ್ಲಿ ಹಾಕಿ ನಾವು ಪಾಕದಲ್ಲಿ ಎದ್ದು ತೆಗಿಬೇಕು. ಸೊ ನೋಡ್ಬೋದು, ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. 1 ಸಲ ಟ್ರೈ ಮಾಡಿ, 2 ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿರುವಂತಹ ಒಂದು ಜಿಲೇಬಿನ ನೀವು ಖಂಡಿತ ಮನೆಯಲ್ಲಿ ತಯಾರಿಸ್ಬೋದು. ಒಂದು ಇನ್ಸ್ಟೆಂಟ್ ಜಿಲೇಬಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ ಯು, ಟೇಕ್ ಕೇರ್.